ಗೈಸ್ ಏನು ಗೊತ್ತಾ, ಕೆಲವೊಂದು ಬ್ಯಾಡ್ ಮೆಸೇಜಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ರೌಡಿ ಬಾಸ್ ಅವರ ವರ್ಕಿ ಫ್ಯಾನ್ಸ್ ಇದ್ದಾರಲ್ಲ, ಅವರು ತುಂಬ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಕಡೆಗೂ ಅವರ ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾನು ಬಿಡಲ್ಲ. ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ, ಕೆಟ್ಟದಾಗಿ ನಿಲ್ಲಿಸಿದ್ದಾರೆ. ಯಾವ ಥರ ಮೆಸೇಜ್ ಹಾಕಿದ್ದಾರೆ ಅಂದರೆ, ಕೆಲವೊಂದನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಕೆಲವೊಂದು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇಂಥವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಇವರು ಒಂದು ಅಮ್ಮನ ಹೊಟ್ಟೆಲಿ ಹುಟ್ಟಿರೋರಾಗಿದ್ದಿದ್ರೆ ಈ ಥರ ಎಲ್ಲ ಯಾರಿಗೂ ಕಮೆಂಟ್ ಮಾಡ್ತಾರೆ, ಇಷ್ಟೊಂದು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇರಲಿಲ್ಲ. ಇವರೆಲ್ಲೋ ಬೀದಿಯಲ್ಲಿ ಇರ್ತಾವಲ್ಲ ನಾಯಿಗಳು, ಅವ್ರಿಗೆ ಹುಟ್ಟಿದ್ದಾವೆ ಅನಿಸುತ್ತೆ, ಅದಕ್ಕೆ ಮಾಡ್ತಿದ್ದಾವೆ. ಹೇ ಗಾಯ್ಸ್ ಏನು ಗೊತ್ತಾ, ಈ ಡಿ ಬಸ್ ಅಂತಾರಲ್ಲ, ಅವರಾಗಲಿ ಅವ್ರ ಫ್ಯಾನ್ಸ್ ಆಗಲಿ ನಮಗೊಂದು ಸ್ವಲ್ಪ ಇಷ್ಟ ಇಲ್ಲ ಗುರು. ಯಾಕಂತಂದರೆ ಅವರು ರೌಡಿ ಆಗಬೇಕಿದ್ದಿತ್ತು, ತಪ್ಪಿ ಹೀರೋ ಆಗಿಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್. ಅದೇ ಥರ ಅವ್ರ ಫ್ಯಾನ್ಸ್ ಕೂಡ ಅದೇ ಥರನೇ ಇದ್ದಾರೆ. ಫಸ್ಟು ಅವ್ರ ಫ್ಯಾನ್ಸ್ಗೆ ಬುದ್ಧಿ ಕಲಿಸ್ಬೇಕು ಗುರು. ಗೈಸ್ ಏನು ಗೊತ್ತಾ, ಕೆಲವೊಂದು ಬ್ಯಾಡ್ ಮೆಸೇಜಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ರೌಡಿ ಬಾಸ್ ಅವರ ವರ್ಕಿ ಫ್ಯಾನ್ಸ್ ಇದ್ದಾರಲ್ಲ, ಅವರು ತುಂಬ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಕಡೆಗೂ ಅವರ ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾನು ಬಿಡಲ್ಲ. ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ, ಕೆಟ್ಟದಾಗಿ ನಿಲ್ಲಿಸಿದ್ದಾರೆ. ಯಾವ ಥರ ಮೆಸೇಜ್ ಹಾಕಿದ್ದಾರೆ ಅಂದರೆ, ಕೆಲವೊಂದನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಕೆಲವೊಂದು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇಂಥವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಇವರು ಒಂದು ಅಮ್ಮನ ಹೊಟ್ಟೆಲಿ ಹುಟ್ಟಿರೋರಾಗಿದ್ದಿದ್ರೆ ಈ ಥರ ಎಲ್ಲ ಯಾರಿಗೂ ಕಮೆಂಟ್ ಮಾಡ್ತಾರೆ, ಇಷ್ಟೊಂದು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇರಲಿಲ್ಲ. ಇವರೆಲ್ಲೋ ಬೀದಿಯಲ್ಲಿ ಇರ್ತಾವಲ್ಲ ನಾಯಿಗಳು, ಅವ್ರಿಗೆ ಹುಟ್ಟಿದ್ದಾವೆ ಅನಿಸುತ್ತೆ, ಅದಕ್ಕೆ ಮಾಡ್ತಿದ್ದಾವೆ. ಹೇ ಗಾಯ್ಸ್ ಏನು ಗೊತ್ತಾ, ಕೆಲವೊಂದು ಮೆಸೇಜಸ್ ನೋಡ್ತಿದ್ದೆ ನಾನು, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಕೆಲವೊಬ್ರು ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಏನು ಅಂತಂದರೆ, ನಮ್ಮ ಡಿ ಬಾಸ್ದು ನೇಮ್ ತೊಗೊಂಡು ನೀವು ಪಬ್ಲಿಸಿಟಿ ಮಾಡ್ತಿದ್ದೀರಾ ಅಂತ. ಅಯ್ಯೋ, ಆ ರೌಡಿ ಬಾಸ್ದು ತೊಗೊಂಡು ನಾನು ಯಾವ ಪಬ್ಲಿಸಿಟಿ ತಗೊಳ್ಳಿ? ಅದರದಿದ್ದರೆ ನಮ್ಮ ತುಂಬ ಒಳ್ಳೆಯವರು ಇದ್ದಾರೆ, ಕಲಾವಿದರು, ಅವ್ರದ್ದು ಬೇಕಾದ್ರೆ ತೊಗೊಂಡು ಮಾಡ್ತೀನಿ. ಆ ಥರ ಮಾಡಬೇಕು ಅಂತ ಇಂಟೆನ್ಷನ್ ಇದ್ದರೆ, ಪಾಪ ನನ್ನ ರೇಂಜ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಮುಂಚೆನೇ ನನ್ನ ಪಬ್ಲಿಕ್ ಸೆಲೆಬ್ರಿಟಿ ಅಂತ ಕೆಲವೊಬ್ರಿಗೆ ಗೊತ್ತಿಲ್ಲ. ನನ್ನ ಹೇಟರ್ಸೇ ನನ್ನ ಸೆಲೆಬ್ರಿಟಿ ಮಾಡಿದ್ದಾರೆ, ಪಬ್ಲಿಕ್ ಸೆಲೆಬ್ರಿಟಿ. ಇದಕ್ಕಿಂತ ನನಗೆ ಪಬ್ಲಿಸಿಟಿ ಬೇಕಾ? ನಾನು ಎಲ್ಲೋದ್ರೂ ನಾನು ಯಾರು ಅಂತ ಗೊತ್ತಿರಲ್ಲ, ಆದರೂ ನನ್ನ ಜೊತೆ ಸೆಲ್ಫಿ ತೊಗೊತಾರೆ, ಮಾತಾಡಿಸ್ತಾರೆ. ಏನಕ್ಕೆ? ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ಹತ್ರ ಸ್ಕಿಲ್ ಇದೆ. ಹೇ ಗೈಸ್ ನಿನ್ನೆಯಿಂದ ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ. ಅದರಲ್ಲಿ ತುಂಬ ಹೈಯೆಸ್ಟ್ ಕಮೆಂಟ್ಸ್ ಬಂದಿರೋದು ಏನು ಅಂದರೆ, ಫಸ್ಟು ನಿನ್ನ ಬಟ್ಟೆ ಕರೆಕ್ಟಾಗಿ ಹಾಕೋ, ಆಮೇಲೆ ಬುದ್ಧಿ ಹೇಳುವಂತೆ. ರಿಸ್ಟ್ರಿಕ್ಷನ್ ಅಂತ ಬಂದರೆ ನಮ್ಮಪ್ಪ ನಮ್ಮಮ್ಮ ಮಾತೇ ನಾನು ಕೇಳಲ್ಲ. ಇನ್ನು ನೀವು ಯಾವ ಜುಜುಬಿ ಗುರು, ನೀವು ಯೋಗ್ಯತೆನೇ ಇಲ್ಲದೆ ಇರೋರು ನೀವು. ಇನ್ನು ನಿಮ್ಮ ಮಾತು ನಾನು ಕೇಳ್ತೀನಾ? ನನ್ನ ಕಾಲು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಾಲಿನ ಧೂಳಿನ ಸಮಾನ ನೀವು. ನನಗೆ ಕಮೆಂಟ್ ಹಾಕೋ ಯೋಗ್ಯತೆ ಕೂಡ ಇಲ್ಲದೆ ಇರೋರು ನೀವು. ಫಸ್ಟ್ ಆ ಕಾಲಿಗೆ ಸಮಾನಾಗಿ ಬನ್ನಿ, ಆಮೇಲೆ ನೀವು ಹಾಕಿ. ಡಿ ಬಾಸ್ ಫ್ಯಾನ್ಸ್ಗಳ ತುಂಬ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಸಾಯಿಸ್ತೀರಾ? ರೇಪ್ ಮಾಡ್ತೀರಾ? ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೆ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡಬೇಕಂತನೂ ಏನೂ ಇಲ್ಲ. ಓಕೆ, ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ಹಾಕ್ಕೊಳ್ಳಿ, ಐ ಡೋಂಟ್ ಕೇರ್.
ತಲೆ ಕೆಡ್ಸ್ಕೊಳಲ್ಲ. ಗೈಸ್ ಏನು ಗೊತ್ತಾ, ಈ ರೌಡಿ ಬಾಸ್ ಫ್ಯಾನ್ಸು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ಕೆಟ್ಟದಾಗ ಟ್ರೋಲ್ ಮಾಡಿದ್ರು, ಎಲ್ಲ ಥರನೂ ಮಾಡಿದ್ರು. ಓಕೆ, ಆದರೆ ನನ್ನ ತಾಯಿ ಬಗ್ಗೆ ಮಾತಾಡಿದ್ರಲ್ಲ, ಅದು ನಂಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನೀವು ಹೆಂಗೆ ನಿಮ್ಮ ಬಾಸ್ಗೆ ರೌಡಿ ಬಾಸ್ ಅಂದಿದ್ದಕ್ಕೆ ನಿಮಗೆ ಹೇಗೆ ಸಹಿಸ್ಕೊಳಕ್ಕಾಗಲಿಲ್ವೋ, ನನಗೂ ಹಾಗೇನೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಓಕೆನಾ? ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ನಿಮಗೆ ಟಕ್ಕರ್ ಕೊಡ್ತಾನೆ ಇರ್ತೀನಿ ಗುರು, ಬಿಡಲ್ಲ ಗುರು. ಈ ನಾಯಿಗಳು, ನೀವು ನಾಯಿ ಬೀದಿಯಲ್ಲಿ ಇರ್ತಾವಲ್ಲ ನಾಯಿಗಳು, ಅವ್ರಿಗೆ ಹುಟ್ಟಿರೋರು ನೀವು, ಬೇವರ್ಸಿಗಳು, ಕಚಡ ನನ್ನ ಮಕ್ಕಳು. ನಾನು ನಿಮ್ಮ ಟ್ರೋಲರ್ಸ್ಗೆಲ್ಲ ನಾನು ಎದುರಲ್ಲ ಗುರು, ಟಕ್ಕರ್ ಕೊಡ್ತಾನೆ ಇದ್ದೀನಿ. ಓಪನ್ ಚಾಲೆಂಜ್. ಹೋಗಿ ನಿಮ್ಮ ರೌಡಿ ಬಾಸ್ಗೆ ಹೇಳಿ, ವಿಗ್ ಬೇಕಂದ್ರೆ ಇನ್ನೂ ಆರ್ಡ್ರ್ ಮಾಡ್ತೀನಿ, ವಿಗ್ ತಗೊಂಬಂದು ಕೊಡ್ತೀನಿ, ವಿಗ್ ಹಾಕೊಳ್ಳಿ, ಕಿತ್ಕೊಳಕ್ಕಾದ್ರೂ ಹೇ ಗೈಸ್ ಏನು ಗೊತ್ತಾ, ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ. ಇವ್ರು ಟ್ಯಾಗ್ ಮಾಡಿದ ತಕ್ಷಣ, ಇವ್ರು ಟ್ರೋಲ್ ಮಾಡಿದ ತಕ್ಷಣ ನಾನು ಭಯ ಪಟ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಅದಕ್ಕೆ ಲಾಯಕ್ಕು. ಅವ್ರೊಂಥರ ಕೊಚ್ಚೆ ನನ್ನ ಮಕ್ಕಳು. ಕೊಚ್ಚೆ ಕಲ್ಲಾಕಿದ್ರೆ ನಮ್ಮ ಮುಖಕ್ಕೆ ಎಗರೋದು. ಅಂಥವ್ರಿಂದ ದೂರ ಇರಬೇಕಂತೆ, ಬೇವರ್ಸಿಗಳು. ನನಗಂತೂ ಕಾಮಿಡಿ ಅನಿಸ್ತಿದೆ ಗುರು. ಇವ್ರ ಬಗ್ಗೆ ಕಮೆಂಟ್ ಹಾಕ್ಬೇಕಾದ್ರೆ 10 ಸತಿ ಸ್ನಾನ ಮಾಡಿ ಬಾ. ಆ ರೇಂಜ್ ನಿನಗಿಲ್ಲ, ಆ ಯೋಗ್ಯತೆ ನಿಮಗಿಲ್ಲ, ಬೇವರ್ಸಿಗಳ ತಂದು. ಗೈಸ್ ಏನು ಗೊತ್ತಾ, ಕೆಲವರಿಗೆ ಬೇರೆಯವ್ರನ್ನ ಹೆಂಗೆ ತುಳಿಬೇಕು, ಬೇರೆಯವ್ರನ್ನ ಯಾವ ಥರ ಕೆಳಗಾಗಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಆ ಯೋಚನೆ ಮಾಡಿ 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 ಏನಾದರೂ ಮಾಡಬೇಕಲ್ಲ ಅಂತ ಹೋಗ್ತಾರೆ. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಏನೂ ಸಿಗ್ತಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಹೇಳಿ? ಅವ್ರು ಹಾಕೋ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ, ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಎಲ್ಲ ಇದೇ ಥರನೇ. ಕೈಯಲ್ಲಿ ಆಗದೆ ಅವನು ಮಾಡೋದು ಒಂದೇ ಅಂತ ಅಪಪ್ರಚಾರ ಮಾಡ್ಕೊಂಡು ಬರ್ತಾನಂತೆ. ಅದೇ ಥರನೇ ನಾನು ಏನೂ ಮಾಡೋಕ್ಕಾಗಿಲ್ಲ. ನನ್ನ ಪ್ರೊಫೆಷನ್ ಬಗ್ಗೆ ನನ್ನ ಬಟ್ಟೆ ಬಗ್ಗೆ ಮಾತಾಡೋಕ್ಕೆ ನನ್ನ ಮಗನಿಗೂ ರೈಟ್ಸ್ ಇಲ್ಲ, ನನ್ನ ಮಗಳಿಗೂ ರೈಟ್ಸ್ ಇಲ್ಲ. ಅದು ನನ್ನ ಪ್ರೊಫೆಷನ್ನು, ನನ್ನ ಲೈಫು, ನನ್ನ ದುಡ್ಡು, ನನ್ನ ಬಟ್ಟೆ. ಯೋಗ್ಯತೆ ಫಸ್ಟ್ ತಗೊಳ್ಳಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ, ಬಟ್ಟೆ ಬಗ್ಗೆ. ಹೇ ಗೈಸ್ ಏನು ಗೊತ್ತಾ, ತುಂಬ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ. ಮೇಡಮ್ ನಾವಿದ್ದೀವಿ ನಿಮ್ಮ ಜೊತೆ, ಏನೂ ಆಗಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಗೈಸ್. ನನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ, ಬಟ್ ನೀವೊಂದು ಹಾಕೋ ಮೆಸೇಜಿಂದ ತುಂಬಾ ಖುಷಿ ಆಗ್ತಿದೆ ನನಗೆ. ಸಾಕು ಗೈಸ್, ಅಷ್ಟು. ಯಾರನ್ನು ನೋಯಿಸಬೇಡ, ಮೋಸವ ಮಾಡಲೇಬೇಡ, ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ. ಬಿಟ್ಟರೆ ನಿನ್ನ ಸ್ವಾರ್ಥ, ಎಲ್ಲರೂ ನಿಂಗೆ ಸ್ವಂತ. ಒಂದಾಗಿ ಬಾಳು ಎಂದು ಹಂಚಿ ತಿನ್ನುತ್ತಾ, ಉಪ್ಪನ್ನು ತಿಂದ ಮೇಲೆ ನೀರನ್ನು ಕುಡಿಲೇಬೇಕು. ತಪ್ಪನ್ನು ಮಾಡೋರೆಲ್ಲ ದಂಡನ ತೆರಲೇಬೇಕು.